ಪೂಜೆ ಇದೆ ಸಾಯಂಕಾಲ ಒಂದು ಅರ್ಧ ಗಂಟೆ ಹೋಗಿ ಆ ಕಾವೇರಿ ತಾಯಿಗೆ ನಾನು ಪುರಾಣ ಮಂತ್ರ ಹೋಗಿ ಪೂಜೆ ಮಾಡಿಕೊಂಡು ಆ ಲೋಕಲ್ ಅವರೆಲ್ಲ ಬರ್ತೀವಿ. ಸಾಯಂಕಾಲ ಎಲ್ಲ ಈ ಒಂದು ಅದ್ಭುತವಾದಂಥ ಈ ಸ್ಯಾಂಕಿ ಟ್ಯಾಂಕಲ್ಲಿ ಮಾಡ್ತಾ ಇದೀವಿ. ಈ ವರ್ಷ ಜಲ್ದಿ ಮಳೆ ಬರ್ತದೆ, ಸ್ವಲ್ಪ ಲಾಸ್ಟ್ ಟೈಮ್ ಜಾಸ್ತಿ ಬಂದ್ರಿಂದ ಕಡಿಮೆ ಆಗ್ಬೋದು ಅನ್ನೋ ಒಂದು ಶಂಕೆ ಇದೆ. ಅದಕ್ಕೊಂದು ಪ್ರಾರ್ಥನೆ. ವಿಶ್ವ ಜಲ ದಿನ, ಆ ವಿಶ್ವ ಜಲ ದಿನ ಇರೋದ್ರಿಂದ ನಾವೆಲ್ಲ ಅವತ್ತು ನಮ್ಮ ನೀರನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಅಭಿಯಾನವನ್ನ ಒಂದು ವಾರ ಹಮ್ಮಿಕೊಂಡಿದ್ದೇವೆ ಇವತ್ತಿಂದನೇ. ಸೊ ಪ್ರತಿಜ್ಞಾ ಸ್ವೀಕಾರ ಮಾಡಬೇಕು ನೀವೆಲ್ಲ, ನಾವು ನೀರನ್ನು ಉಳಿಸಬೇಕು ಅಂತ. ನೀವು ನೋಡ್ತಾ ಇದ್ದೀರಿ, ಕಾರ್ಗೆ, ಗಿಡಕ್ಕೆ, ದನಕರುಗಳಿಗೆ ಎಲ್ಲ ಈ ಬೆಂಗಳೂರಲ್ಲೆಲ್ಲ ನಮ್ಮ ಕುಡಿಯೋ ನೀರನ್ನ, ಕನ್ಸ್ಟ್ರಕ್ಷನ್ಗೆ ಎಲ್ಲ ಕೂಡ ಕುಡಿಯೋ ನೀರನ್ನ ಎಲ್ಲ ಉಪಯೋಗಿಸ್ತಾ ಇದ್ದಾರೆ. ಅದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸೊ ಜಾಗೃತಿ ಮೂಡಿಸಲಿಕ್ಕೆ ಇಡೀ ರಾಜ್ಯದ ಉದ್ದಗಲಕ್ಕೂ, ಇದು ಬೆಂಗಳೂರು ನಗರಕ್ಕೆ ಒಂದಕ್ಕೆ ಅಲ್ಲ, ನಾನು ಎಲ್ಲ ಶಾಸಕರಿಗೆ, ಮುಖಂಡರಿಗೆ, ನಮ್ಮ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವ್ರಿಗೆ, ರೆಸಿಡೆಂಟ್ ಅಸೋಸಿಯೇಷನ್ ಅವ್ರಿಗೆ ಎಲ್ಲರೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ. ಇದಕ್ಕೆ ಬಂದು ಭಾಗವಹಿಸಬೇಕು. ಕಾವೇರಿ ಆರತಿಲಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ನಾವು KRS ಅಲ್ಲಿ ಮುಂದುವರಿಸಬೇಕು ಅನ್ನೋದು ಕೂಡ ನಮ್ಮ ಕಾರ್ಯಕ್ರಮ ಇದೆ. ಸೊ ದಯವಿಟ್ಟು ಬಂದು ಇವತ್ತು ಎಲ್ಲ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಇದು ಯಾರಿಗೂ ಏನು ಟಿಕೆಟು, ಪಾಸು, ಗೀಸು ಏನಿಲ್ಲ. ಅದಾದಮೇಲೆ ಸಾಯಂಕಾಲ ಒಳ್ಳೆಯ ರಂಜನೆ ಕಾರ್ಯಕ್ರಮ ಇದೆ, ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಅದನ್ನೆಲ್ಲ ನೋಡಬೇಕು. ನಾನು ಕಾಶಿಯಿಂದ, ದಕ್ಷಿಣದಿಂದ ಎಲ್ಲ ಕಡೆಯಿಂದ ನಾನು ಇದನ್ನು ತರಿಸಿದ್ದೇನೆ. ಸೊ ಅದನ್ನು ನಮ್ಮ ಪರಂಪರೆನ ನಮ್ಮ ರಾಜ್ಯದಲ್ಲಿ ಬೆಳೆಸ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ. ಆ ತಾಯಿಗೆ ನಮನ ಮಾಡೋಣ, ಎಲ್ಲ ಬನ್ನಿ. ನೋಡಪ್ಪ, ಈಗ ಇದೆಲ್ಲ ಅಲ್ಲ, ಅವ್ರ ಪಾರ್ಟಿಯವ್ರಿಗೆ ಹೇಳಿ ಸ್ವಲ್ಪ ಒಳ್ಳೆ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸಿ, ಪ್ರಾಬ್ಲಮ್ ಏನೋ ಇದೆ ಅವ್ರಿಗೆ. ಯಾವೆಲ್ಲ ನೋಡ್ರಿ, ಯಾವುದೋ ಹಿಟ್ ಅಂಡ್ ರನ್ ಏನೋ ಹೇಳ್ತಾರಲ್ಲ, ಅದೇ ರೀತಿ ಏನೋ ಆಗಿರ್ಬೋದು ಅಷ್ಟೇ. ನನಗೇನು ಅವೆಲ್ಲ ಏನೋ ಗೊತ್ತಿಲ್ಲ. ನಾನು ನಿನ್ನೆ ಬೆಳಗ್ಗೆ ಹೇಳಿದ್ದೀನಿ, ಫಸ್ಟ್ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಫೈಲ್ ಮಾಡಿ ಅಂಥದ್ದೆಲ್ಲ ತಡಿಬೇಕು, ಕ್ರಮ ಕೈಗೊಳ್ಬೇಕು, ಲೇಟ್ ಮಾಡಬಾರ್ದು. ಮೊದಲು ತನಿಖೆ ಆಗಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಪೂಜೆ ಇದೆ ಸಾಯಂಕಾಲ ಒಂದು ಅರ್ಧ ಗಂಟೆ ಹೋಗಿ ಆ ಕಾವೇರಿ ತಾಯಿಗೆ ನಾನು ಪುರಾಣ ಮಂತ್ರ ಹೋಗಿ ಪೂಜೆ ಮಾಡಿಕೊಂಡು ಆ ಲೋಕಲ್ ಅವರೆಲ್ಲ ಬರ್ತೀವಿ. ಸಾಯಂಕಾಲ ಎಲ್ಲ ಈ ಒಂದು ಅದ್ಭುತವಾದಂಥ ಈ ಸ್ಯಾಂಕಿ ಟ್ಯಾಂಕಲ್ಲಿ ಮಾಡ್ತಾ ಇದ್ದೀವಿ. ಈ ವರ್ಷ ಜಲ್ದಿ ಮಳೆ ಬರ್ತದೆ, ಸ್ವಲ್ಪ ಲಾಸ್ಟ್ ಟೈಮ್ ಜಾಸ್ತಿ ಬಂದ್ರಿಂದ ಕಡಿಮೆ ಆಗ್ಬೋದು ಅನ್ನೋ ಒಂದು ಶಂಕೆ ಇದೆ. ಅದಕ್ಕೊಂದು ಪ್ರಾರ್ಥನೆ. ವಿಶ್ವ ಜಲ ದಿನ, ಆ ವಿಶ್ವ ಜಲ ದಿನ ಇರೋದ್ರಿಂದ ನಾವೆಲ್ಲ ಅವತ್ತು ನಮ್ಮ ನೀರನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಅಭಿಯಾನವನ್ನ ಒಂದು ವಾರ ಹಮ್ಮಿಕೊಂಡಿದ್ದೇವೆ ಇವತ್ತಿಂದನೇ. ಸೊ ಪ್ರತಿಜ್ಞಾ ಸ್ವೀಕಾರ ಮಾಡಬೇಕು ನೀವೆಲ್ಲ, ನಾವು ನೀರನ್ನು ಉಳಿಸಬೇಕು ಅಂತ. ನೀವು ನೋಡ್ತಾ ಇದ್ದೀರಿ, ಕಾರ್ಗೆ, ಗಿಡಕ್ಕೆ, ದನಕರುಗಳಿಗೆ ಎಲ್ಲ ಈ ಬೆಂಗಳೂರಲ್ಲೆಲ್ಲ ನಮ್ಮ ಕುಡಿಯೋ ನೀರನ್ನ, ಕನ್ಸ್ಟ್ರಕ್ಷನ್ಗೆ ಎಲ್ಲ ಕೂಡ ಕುಡಿಯೋ ನೀರನ್ನ ಎಲ್ಲ ಉಪಯೋಗಿಸ್ತಾ ಇದ್ದಾರೆ. ಅದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸೊ ಜಾಗೃತಿ ಮೂಡಿಸಲಿಕ್ಕೆ ಇಡೀ ರಾಜ್ಯದ ಉದ್ದಗಲಕ್ಕೂ, ಇದು ಬೆಂಗಳೂರು ನಗರಕ್ಕೆ ಒಂದಕ್ಕೆ ಅಲ್ಲ, ನಾನು ಎಲ್ಲ ಶಾಸಕರಿಗೆ, ಮುಖಂಡರಿಗೆ, ನಮ್ಮ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವ್ರಿಗೆ, ರೆಸಿಡೆಂಟ್ ಅಸೋಸಿಯೇಷನ್ ಅವ್ರಿಗೆ ಎಲ್ಲರೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ. ಇದಕ್ಕೆ ಬಂದು ಭಾಗವಹಿಸಬೇಕು. ಕಾವೇರಿ ಆರತಿಲಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ನಾವು KRS ಅಲ್ಲಿ ಮುಂದುವರಿಸಬೇಕು ಅನ್ನೋದು ಕೂಡ ನಮ್ಮ ಕಾರ್ಯಕ್ರಮ ಇದೆ. ಸೊ ದಯವಿಟ್ಟು ಬಂದು ಇವತ್ತು ಎಲ್ಲ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಇದು ಯಾರಿಗೂ ಏನು ಟಿಕೆಟು, ಪಾಸು, ಗೀಸು ಏನಿಲ್ಲ. ಅದಾದಮೇಲೆ ಸಾಯಂಕಾಲ ಒಳ್ಳೆಯ ರಂಜನೆ ಕಾರ್ಯಕ್ರಮ ಇದೆ, ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಅದನ್ನೆಲ್ಲ ನೋಡಬೇಕು. ನಾನು ಕಾಶಿಯಿಂದ, ದಕ್ಷಿಣದಿಂದ ಎಲ್ಲ ಕಡೆಯಿಂದ ನಾನು ಇದನ್ನು ತರಿಸಿದ್ದೇನೆ. ಸೊ ಅದನ್ನು ನಮ್ಮ ಪರಂಪರೆನ ನಮ್ಮ ರಾಜ್ಯದಲ್ಲಿ ಬೆಳೆಸ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ. ಆ ತಾಯಿಗೆ ನಮನ ಮಾಡೋಣ, ಎಲ್ಲ ಬನ್ನಿ. ನೋಡಪ್ಪ, ಈಗ ಇದೆಲ್ಲ ಅಲ್ಲ, ಅವ್ರ ಪಾರ್ಟಿಯವ್ರಿಗೆ ಹೇಳಿ ಸ್ವಲ್ಪ ಒಳ್ಳೆ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸಿ, ಪ್ರಾಬ್ಲಮ್ ಏನೋ ಇದೆ ಅವ್ರಿಗೆ. ಯಾವೆಲ್ಲ ನೋಡ್ರಿ, ಯಾವುದೋ ಹಿಟ್ ಅಂಡ್ ರನ್ ಏನೋ ಹೇಳ್ತಾರಲ್ಲ, ಅದೇ ರೀತಿ ಏನೋ ಆಗಿರ್ಬೋದು ಅಷ್ಟೇ. ನನಗೇನು ಅವೆಲ್ಲ ಏನೋ ಗೊತ್ತಿಲ್ಲ. ನಾನು ನಿನ್ನೆ ಬೆಳಗ್ಗೆ ಹೇಳಿದ್ದೀನಿ, ಫಸ್ಟ್ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಫೈಲ್ ಮಾಡಿ ಅಂಥದ್ದೆಲ್ಲ ತಡಿಬೇಕು, ಕ್ರಮ ಕೈಗೊಳ್ಬೇಕು, ಲೇಟ್ ಮಾಡಬಾರ್ದು. ಮೊದಲು ತನಿಖೆ ಆಗಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಪೂಜೆ ಇದೆ ಸಾಯಂಕಾಲ ಒಂದು ಅರ್ಧ ಗಂಟೆ ಹೋಗಿ ಆ ಕಾವೇರಿ ತಾಯಿಗೆ ನಾನು
ಪುರಾಣ ಮಂತರ್ ಹೋಗಿ ಪೂಜೆ ಮಾಡಿಕೊಂಡು ಆ ಲೋಕಲ್ ಅವರೆಲ್ಲ ಬರ್ತೀವಿ. ಸಾಯಂಕಾಲ ಎಲ್ಲ ಈ ಒಂದು ಅದ್ಭುತವಾದಂಥ ಈ ಸ್ಯಾಂಕಿ ಟ್ಯಾಂಕಲ್ಲಿ ಮಾಡ್ತಾ ಇದೀವಿ. ಈ ವರ್ಷ ಜಲ್ದಿ ಮಳೆ ಬರ್ತದೆ, ಸ್ವಲ್ಪ ಲಾಸ್ಟ್ ಟೈಮ್ ಜಾಸ್ತಿ ಬಂದ್ರಿಂದ ಕಡಿಮೆ ಆಗ್ಬೋದು ಅನ್ನೋ ಒಂದು ಶಂಕೆ ಇದೆ. ಅದಕ್ಕೊಂದು ಪ್ರಾರ್ಥನೆ, ವಿಶ್ವ ಜಲ ದಿನ. ಆ ವಿಶ್ವ ಜಲ ದಿನ ಇರೋದ್ರಿಂದ ನಾವೆಲ್ಲ ಅವತ್ತು ನಮ್ಮ ನೀರನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಅಭಿಯಾನವನ್ನು ಒಂದು ವಾರ ಹಮ್ಮಿಕೊಂಡಿದ್ದೇವೆ ಇವತ್ತಿಂದನೇ. ಸೊ ಪ್ರತಿಜ್ಞಾ ಸ್ವೀಕಾರ ಮಾಡಬೇಕು ನೀವೆಲ್ಲ, ನಾವು ನೀರನ್ನು ಉಳಿಸಬೇಕು ಅಂತ. ನೀವು ನೋಡ್ತಾ ಇದ್ದೀರಿ, ಕಾರ್ಗೆ, ಗಿಡಕ್ಕೆ, ದನಕರುಗಳಿಗೆ ಎಲ್ಲ ಈ ಬೆಂಗಳೂರಲ್ಲೆಲ್ಲ ನಮ್ಮ ಕುಡಿಯೋ ನೀರನ್ನ ಕನ್ಸ್ಟ್ರಕ್ಷನ್ಗೆ ಎಲ್ಲ ಕೂಡ ಕುಡಿಯೋ ನೀರನ್ನೇ ಎಲ್ಲ ಉಪಯೋಗಿಸ್ತಾ ಇದ್ದಾರೆ. ಅದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸೊ ಜಾಗೃತಿ ಮೂಡಿಸ್ಲಿಕ್ಕೆ ಇಡೀ ರಾಜ್ಯದ ಉದ್ದಗಲಕ್ಕೂ, ಇದು ಬೆಂಗಳೂರು ನಗರಕ್ಕೆ ಒಂದಕ್ಕೆ ಅಲ್ಲ, ನಾನು ಎಲ್ಲ ಶಾಸಕರಿಗೆ, ಮುಖಂಡರಿಗೆ, ನಮ್ಮ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವ್ರಿಗೆ, ರೆಸಿಡೆಂಟ್ ಅಸೋಸಿಯೇಷನ್ ಅವ್ರಿಗೆ ಎಲ್ಲರೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ, ಇದಕ್ಕೆ ಬಂದು ಭಾಗವಹಿಸಬೇಕು. ಕಾವೇರಿ ಆರತಿಲಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ನಾವು KRS ಅಲ್ಲಿ ಮುಂದುವರಿಸಬೇಕು ಅನ್ನೋದು ಕೂಡ ನಮ್ಮ ಕಾರ್ಯಕ್ರಮ ಇದೆ. ಸೊ ದಯವಿಟ್ಟು ಬಂದು ಇವತ್ತು ಎಲ್ಲ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಇದು ಯಾರಿಗೂ ಏನು ಟಿಕೆಟು, ಪಾಸು, ಗೀಸು ಏನಿಲ್ಲ. ಅದಾದಮೇಲೆ ಸಾಯಂಕಾಲ ಒಳ್ಳೆಯ ರಂಜನೆ ಕಾರ್ಯಕ್ರಮ ಇದೆ, ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ಅದನ್ನೆಲ್ಲ ನೋಡಬೇಕು. ನಾನು ಕಾಶಿಯಿಂದ, ದಕ್ಷಿಣದಿಂದ, ಎಲ್ಲ ಕಡೆಯಿಂದ ನಾನು ಇದನ್ನು ತರಿಸಿದ್ದೇನೆ. ಸೊ ಅದನ್ನು ನಮ್ಮ ಪರಂಪರೆನ ನಮ್ಮ ರಾಜ್ಯದಲ್ಲಿ ಬೆಳೆಸ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ. ಆ ತಾಯಿಗೆ ನಮನ ಮಾಡೋಣ, ಎಲ್ಲ ಬನ್ನಿ. ನೋಡಪ್ಪ, ಈಗ ಇದೆಲ್ಲ ಅಲ್ಲ, ಅವ್ರ ಪಾರ್ಟಿಯವ್ರಿಗೆ ಹೇಳಿ ಸ್ವಲ್ಪ ಒಳ್ಳೆ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸಿ, ಪ್ರಾಬ್ಲಮ್ ಏನೋ ಇದೆ ಅವ್ರಿಗೆ. ಯಾವೆಲ್ಲ ನೋಡ್ರಿ, ಯಾವುದೋ ಹಿಟ್ ಆ್ಯಂಡ್ ರನ್ ಏನೋ ಹೇಳ್ತಾರಲ್ಲ, ಅದೇ ರೀತಿ ಏನೋ ಆಗಿರ್ಬೋದು ಅಷ್ಟೇ. ನನಗೇನು ಅವೆಲ್ಲ ಏನೋ ಗೊತ್ತಿಲ್ಲ. ನಾನು ನಿನ್ನೆ ಬೆಳಗ್ಗೆ ಹೇಳ್ತೀನಿ, ಫಸ್ಟ್ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಫೈಲ್ ಮಾಡಿ ಅಂಥದ್ದೆಲ್ಲ ತಡಿಬೇಕು, ಕ್ರಮ ಕೈಗೊಳ್ಬೇಕು, ಲೇಟ್ ಮಾಡಬಾರ್ದು. ಮೊದಲು ತನಿಖೆ ಆಗಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಪೂಜೆ ಇದೆ ಸಾಯಂಕಾಲ, ಒಂದು ಅರ್ಧ ಗಂಟೆ ಹೋಗಿ ಆ ಕಾವೇರಿ ತಾಯಿಗೆ ನಾನು ಪುರಾಣ ಮಂತರ್ ಹೋಗಿ ಪೂಜೆ ಮಾಡಿಕೊಂಡು ಆ ಲೋಕಲ್ ಅವರೆಲ್ಲ ಬರ್ತೀವಿ. ಸಾಯಂಕಾಲ ಎಲ್ಲ ಈ ಒಂದು ಅದ್ಭುತವಾದಂಥ ಈ ಸ್ಯಾಂಕಿ ಟ್ಯಾಂಕಲ್ಲಿ ಮಾಡ್ತಾ ಇದ್ದೀವಿ. ಈ ವರ್ಷ ಜಲ್ದಿ ಮಳೆ ಬರ್ತದೆ, ಸ್ವಲ್ಪ ಲಾಸ್ಟ್ ಟೈಮ್ ಜಾಸ್ತಿ ಬಂದ್ರಿಂದ ಕಡಿಮೆ ಆಗ್ಬೋದು ಅನ್ನೋ ಒಂದು ಶಂಕೆ ಇದೆ. ಅದಕ್ಕೊಂದು ಪ್ರಾರ್ಥನೆ, ವಿಶ್ವ ಜಲ ದಿನ. ಆ ವಿಶ್ವ ಜಲ ದಿನ ಇರೋದ್ರಿಂದ ನಾವೆಲ್ಲ ಅವತ್ತು ನಮ್ಮ ನೀರನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಅಭಿಯಾನವನ್ನು ಒಂದು ವಾರ ಹಮ್ಮಿಕೊಂಡಿದ್ದೇವೆ ಇವತ್ತಿಂದನೇ. ಸೊ ಪ್ರತಿಜ್ಞಾ ಸ್ವೀಕಾರ ಮಾಡಬೇಕು ನೀವೆಲ್ಲ, ನಾವು ನೀರನ್ನು ಉಳಿಸಬೇಕು ಅಂತ. ನೀವು ನೋಡ್ತಾ ಇದ್ದೀರಿ, ಕಾರ್ಗೆ, ಗಿಡಕ್ಕೆ, ದನಕರುಗಳಿಗೆ ಎಲ್ಲ ಈ ಬೆಂಗಳೂರಲ್ಲೆಲ್ಲ ನಮ್ಮ ಕುಡಿಯೋ ನೀರನ್ನ ಕನ್ಸ್ಟ್ರಕ್ಷನ್ಗೆ ಎಲ್ಲ ಕೂಡ ಕುಡಿಯೋ ನೀರನ್ನೇ ಎಲ್ಲ ಉಪಯೋಗಿಸ್ತಾ ಇದ್ದಾರೆ. ಅದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸೊ ಜಾಗೃತಿ ಮೂಡಿಸ್ಲಿಕ್ಕೆ ಇಡೀ ರಾಜ್ಯದ ಉದ್ದಗಲಕ್ಕೂ, ಇದು ಬೆಂಗಳೂರು ನಗರಕ್ಕೆ ಒಂದಕ್ಕೆ ಅಲ್ಲ, ನಾನು ಎಲ್ಲ ಶಾಸಕರಿಗೆ, ಮುಖಂಡರಿಗೆ, ನಮ್ಮ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವ್ರಿಗೆ, ರೆಸಿಡೆಂಟ್ ಅಸೋಸಿಯೇಷನ್ ಅವ್ರಿಗೆ ಎಲ್ಲರೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ, ಇದಕ್ಕೆ ಬಂದು ಭಾಗವಹಿಸಬೇಕು. ಕಾವೇರಿ ಆರತಿಲಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ನಾವು KRS ಅಲ್ಲಿ ಮುಂದುವರಿಸಬೇಕು ಅನ್ನೋದು ಕೂಡ ನಮ್ಮ ಕಾರ್ಯಕ್ರಮ ಇದೆ. ಸೊ ದಯವಿಟ್ಟು ಬಂದು ಇವತ್ತು ಎಲ್ಲ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಇದು ಯಾರಿಗೂ ಏನು ಟಿಕೆಟು, ಪಾಸು, ಗೀಸು ಏನಿಲ್ಲ. ಅದಾದಮೇಲೆ ಸಾಯಂಕಾಲ ಒಳ್ಳೆಯ ರಂಜನೆ ಕಾರ್ಯಕ್ರಮ ಇದೆ, ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ಅದನ್ನೆಲ್ಲ ನೋಡಬೇಕು. ನಾನು ಕಾಶಿಯಿಂದ, ದಕ್ಷಿಣದಿಂದ, ಎಲ್ಲ ಕಡೆಯಿಂದ ನಾನು ಇದನ್ನು ತರಿಸಿದ್ದೇನೆ. ಸೊ ಅದನ್ನು ನಮ್ಮ ಪರಂಪರೆನ ನಮ್ಮ ರಾಜ್ಯದಲ್ಲಿ ಬೆಳೆಸ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ. ಆ ತಾಯಿಗೆ ನಮನ ಮಾಡೋಣ, ಎಲ್ಲ ಬನ್ನಿ. ನೋಡಪ್ಪ, ಈಗ ಇದೆಲ್ಲ ಅಲ್ಲ, ಅವ್ರ ಪಾರ್ಟಿಯವ್ರಿಗೆ ಹೇಳಿ ಸ್ವಲ್ಪ ಒಳ್ಳೆ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸಿ, ಪ್ರಾಬ್ಲಮ್ ಏನೋ ಇದೆ ಅವ್ರಿಗೆ. ಯಾವೆಲ್ಲ ನೋಡ್ರಿ, ಯಾವುದೋ ಹಿಟ್ ಆ್ಯಂಡ್ ರನ್ ಏನೋ ಹೇಳ್ತಾರಲ್ಲ, ಅದೇ ರೀತಿ ಏನೋ ಆಗಿರ್ಬೋದು ಅಷ್ಟೇ. ನನಗೇನು ಅವೆಲ್ಲ ಏನೋ ಗೊತ್ತಿಲ್ಲ. ನಾನು ನಿನ್ನೆ ಬೆಳಗ್ಗೆ ಹೇಳ್ತೀನಿ, ಫಸ್ಟ್ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಫೈಲ್ ಮಾಡಿ ಅಂಥದ್ದೆಲ್ಲ ತಡಿಬೇಕು, ಕ್ರಮ ಕೈಗೊಳ್ಬೇಕು, ಲೇಟ್ ಮಾಡಬಾರ್ದು. ಮೊದಲು ತನಿಖೆ ಆಗಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ.